ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡೋಣ. ರಾಜಕೀಯಕ್ಕಾಗಿ ಜಾತಿಯನ್ನ ಬಳಕೆ ಮಾಡಿಕೊಳ್ಳೋದು, ಆ ಹೆಸರಲ್ಲಿ ಮಾತನಾಡೋದು ಸರಿಯಲ್ಲ ಅಂತ ಸಿದ್ದರಾಮಯ್ಯನವರ ಆಪ್ತ ಎಂಟಿಬಿ ನಾಗರಾಜ್ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ್ದಾರೆ. ಮದುವೆ ಆದ್ಮೇಲೆ ಹೆಂಡತಿ ಗಂಡನ ಜಾತಿಗೆ ಸೇರೋದು, ಹಾಗಾಗಿ ಸುಮಲತಾ ಗೌಡ್ತಿ ಅಂತ ಹೇಳಿದ್ದಾರೆ. ರಾಜಕೀಯಕ್ಕಾಗಿ ಜಾತಿ ಬಳಕೆ ಮಾಡಿಕೊಳ್ಳೋದು ಸರಿಯಲ್ಲ ಅಂತ ಸಿದ್ದರಾಮಯ್ಯನವರ ಆಪ್ತ ಎಂಟಿಬಿ ನಾಗರಾಜ್ ಮಾತನಾಡಿದ್ದಾರೆ. ಯಾಕಂದ್ರೆ 28 ವರ್ಷಗಳ ಕಾಲ ಅಂಬಿ ಜೊತೆ ಸಂಸಾರವನ್ನ ನಡೆಸಿದ್ದಾರೆ ಸುಮಲತಾ. ಹಾಗಾಗಿ ಮದುವೆ ಆದ್ಮೇಲೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮದುವೆ ಆದ್ಮೇಲೆ ಪ್ರತಿಯೊಬ್ಬ ಹೆಂಡತಿಯು ಕೂಡ ಗಂಡನ ಜಾತಿಗೆ ಸೇರ್ಕೊಳ್ಳೋದ್ರಿಂದ ಸುಮಲತಾ ಗೌಡ್ತಿ ಅಂತ ಹೇಳಿದ್ದಾರೆ ಎಂಟಿಬಿ ನಾಗರಾಜ್. ರಾಜಕೀಯಕ್ಕಾಗಿ ಜಾತಿ ಬಳಕೆಯನ್ನ ಮಾಡಿಕೊಳ್ಳೋದು ಸರಿಯಿಲ್ಲ ಅಂತ ಸಿದ್ದರಾಮಯ್ಯನವರ ಆಪ್ತ ಚಿಕ್ಕಬಳ್ಳಾಪುರದಲ್ಲಿ ಎಂಟಿಬಿ ನಾಗರಾಜ್ ಮಾತನಾಡಿದ್ದಾರೆ. ಸುಮಲತಾ ಪರವಾಗಿ ಮಾತನಾಡಿದ್ದಾರೆ. ಸುಮಲತಾ ಈಗಾಗಲೇ ಅಂಬರೀಷನ್ನ ಮದುವೆಯಾಗಿ 28 ವರ್ಷಗಳು ಕಳೆದಿದೆ. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಗಂಡನ ಮದುವೆ ಆದ್ಮೇಲೆ ಅವರ ಜಾತಿಗೆ ಸೇರ್ಕೊಳ್ತಾರೆ. ಹಾಗಾಗಿ ಸುಮಲತಾ ಕೂಡ ಗೌಡ್ತಿ ಅಂತ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ಜಾತಿ ಮುಖ್ಯ ಅಲ್ಲ. ಅಂಬರೀಷ್ ಯಾವ ಜಾತಿನಪ್ಪ? ಒಬ್ಬ ಗೌಡ್ರ ಜಾತಿನಲ್ಲಿ ಹೋಗಿ ಮದುವೆ ಆಗಿ 28 ವರ್ಷ ಅವ್ರ ಜೊತೆಯಲ್ಲಿ ಸಂಸಾರ ಮಾಡಿ ಅವ್ರಿಗೂ ಒಬ್ಬ ಗಂಡು ಮಗನಿದ್ದಾನೆ. ಇಬ್ಬರು ಮಿಲಿನ ಆದಮೇಲೆ ಜಾತಿ ಆಯಮ್ಮನೂ ಗೌಡ್ರೇ ಆದರು. ಅರ್ಥ ಆಯ್ತು ನಿನಗೆ? ಇದು ರಾಜಕೀಯವಾಗಿ ಬಣ್ಣ ಕಟ್ಟಲಿಕ್ಕೆ ಆಗ ಮಾತಾಡೋಕೆ ಹೋಗಬಾರ್ದು. ನಾವು ರಾಜಕೀಯದಲ್ಲಿ ನಾವು ಓಟ್ ಕೇಳಬೇಕು. ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ JDS ಕ್ಯಾಂಡಿಡೇಟ್ ಗೆಲ್ಲಬೇಕು. ನಿನಗೆ ಅರ್ಥ ಆಯ್ತಾ? ಇದನ್ನು ಸುಮ್ಮನೆ ಇನ್ನೂ ಪ್ರಲಂಗ್ ಮಾಡಿಕೊಂಡು ಇದು ಎಲ್ಲೋ ಜನರಿಗೆ ಒಂದು ರೀತಿ ಭಾವನೆಗಳನ್ನು ಕೆರಳಿಸುವಂಥ ಕೆಲಸ ಕೆಲವರು ಮಾಡ್ತಾರೆ. ಅದಾಗಬಾರ್ದು. ಸುಮಲತಾ ಅವ್ರು ನಿಂತಿದ್ರು ಕೂಡ ನಮ್ಮ ಸಮ್ಮಿಶ್ರ ಸರ್ಕಾರದ ಆಡಳಿತದಲ್ಲಿ ಏನು ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರ್ ನಿಂತಿದ್ದಾರೆ. ಕುಮಾರಸ್ವಾಮಿ ಮಗ ಅವರು ಖಂಡಿತವಾಗಿ ಗೆಲ್ತಾರೆ. ಕಾಂಗ್ರೆಸ್ಸು JDS 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರಾಗಿ ಆಗಿದ್ದಾರೆ. ಯಾಕೆ ಗೆಲ್ಲಲ್ಲಪ್ಪ? ಇರ್ಬೋದು ಅವ್ರ ಪರವಾಗಿ ಕೆಲವರು. ಅದಕ್ಕೆ ನಾನು ಹೇಳ್ತೇನೆ, ರಾಜಕೀಯವಾಗಿ ನಾವು ಅವ್ರಿಗೆ ಕೆರಳಿಸಕ್ಕೆ ಹೋಗಬಾರ್ದು. ನಮ್ಮ ಕರ್ತವ್ಯ